ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಸ್ಟೋನ್ ಹಾಗೆ ಬೀಡ್ಸಿಂದ ಬಂದಿರುವಂತಹ ನೆಕ್ ಸೆಟ್ಗಳನ್ನು ತೋರಿಸ್ತಾ ಇದ್ದೀನಿ. ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ತೀರಾ ಲೈಟ್ ವೆಯ್ಟಲ್ಲಿ ಕೂಡ ನೀವು ಯಾವ ಥರ ಗೋಲ್ಡ್ಗಳನ್ನು ಮಾಡಿಸ್ಕೊಬೋದು ಅಂತ ಒಂದು ಐಡಿಯಾ ನಿಮಗೆ ಬರುತ್ತೆ. ಸೊ ಬನ್ನಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವಿಲ್ಲಿ ನೋಡ್ತಿರುವಂಥದ್ದು 3 ಲೇಯರಲ್ಲಿ ಬಂದಿರುವಂತಹ ಒಂದು ಪರ್ಲ್ ಲಾಂಗ್ ಹಾರ. ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ಇದು ತೀರಾ ಲೈಟ್ ವೆಯ್ಟಲ್ಲಿ ಬಂದಿರುವಂಥ ಒಂದು ಪರ್ಲಿನ ಹಾರ. ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾನೆ ಇದೆ. ವೆಯ್ಟ್ ಬಂದು 13.980 ಮಿಲಿಯಲ್ಲಿ ಆಗಿರುವಂಥ ಒಂದು ಲಾಂಗ್ ಪರ್ಲ್ ನೆಕ್ ಸೆಟ್ಟು. ಇದರಲ್ಲಿ ನೀವು ಚಿನ್ನವನ್ನು ಕೇವಲ ಪೆಂಡೆಂಟ್ ಪೋರ್ಷನಲ್ಲಿ ನೋಡ್ಬೋದು. ಹಾಗೆ ಮಿಡ್ಲಲ್ಲಿ ಆ ಕಡೆ ಈ ಕಡೆ ಒಂದು ಲಕ್ಷ್ಮಿಯ ವಿಲೇಜ್ ಶೇಪಲ್ಲಿ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ನಿಮ್ಗೆ ಇದರಲ್ಲಿ ಎಲ್ಲೂ ಕೂಡ ಗೋಲ್ಡ್ ಇಲ್ಲ. ಮುತ್ತನ್ನೆಲ್ಲ ಥ್ರೆಡ್ಡಲ್ಲಿ ಪೋಣಿಸಿರ್ತಾರೆ. ಸೊ ನಿಮಗೆ ಹೆವಿ ವೆಯ್ಟ್ ಬೇಕಂದರೆ ನೀವು ಈ ಪರ್ಲ್ಗಳನ್ನು ನೀವು ಗೋಲ್ಡಲ್ಲಿ ಕೂಡ ಪೋಣಿಸ್ಕೊಂಡ್ರೆ ಹೆವಿ ವೆಯ್ಟ್ ಆಗೋಗುತ್ತೆ. ಬಟ್ ಲೈಟ್ ವೆಯ್ಟ್ ಬೇಕಾದರೂ ನೀವು ಈ ಥರ ನೆಕ್ ಸೆಟ್ಗಳನ್ನು ಮಾಡಿಸ್ಕೊಬೋದು. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಒಂದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಪರ್ಲ್ ಹಾಗೆ ಪಿಂಕ್ ಕಲರ್ ಸ್ಟೋನಿಂದ ಮಾಡಿರುವಂಥ 3 ಲೇಯರ್ ಲಾಂಗ್ ನೆಕ್ ಸೆಟ್ಟು. ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ಇದು ಪೆಂಡೆಂಟ್ ಪೋರ್ಷನಲ್ಲಿ ಗೋಲ್ಡನ್ ಬೀಡ್ಸನ್ನು ಕೊಟ್ಟಿದ್ದಾರೆ. ಹಾಗೆ ಮಧ್ಯದಲ್ಲಿ ಈ ಥರ ಗೋಲ್ಡನ್ ಬಿಲ್ಲೆಗಳನ್ನು ದೊಡ್ಡದಾಗಿ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ನೀವು ಪರ್ಲ್ ನೋಡ್ಬೋದು, ಪಿಂಕ್ ಕಲರ್ ಬೀಡ್ಸನ್ನು ಕೂಡ ನೋಡ್ಬೋದು, ಜೊತೆಗೆ ಗೋಲ್ಡನ್ ಬಾಲ್ಸ್ಗಳನ್ನು ನೋಡ್ಬೋದು. ಇದನ್ನು ಕೂಡ ಅಷ್ಟೇ ಥ್ರೆಡ್ಡಲ್ಲಿ ಪೋಣಿಸಿರ್ತಾರೆ. ನೀವು ಲೈಟ್ ವೆಯ್ಟ್ ಬೇಕನ್ನೋರು ಈ ಥರ ಮಾಡಿಸ್ಕೊಬೋದು. ಹಾಗೆ ಹೆವಿ ವೆಯ್ಟ್ ಬೇಕನ್ನೋರು ನೀವು ಇದನ್ನೆಲ್ಲ ನೀವು ಗೋಲ್ಡಲ್ಲೇ ಪೋಣಿಸ್ಕೊಬೋದು. ವೆಯ್ಟ್ ಬಂದು ಆಲ್ರೆಡಿ ಸ್ಕ್ರೀನ್ ಮೇಲೆ ನೀವು ನೋಡೇ ಇರ್ತೀರ. 23 ಗ್ರಾಮ್ 100 ಮಿಲಿಯಲ್ಲಿ ಆಗಿರುವಂಥದ್ದು. ಕೆಲವರು ಇನ್ನೂ ಕೂಡ ಲೈಟ್ ವೆಯ್ಟಲ್ಲಿ ಬೇಕಂತ ಹೇಳ್ತಾರೆ. ಸೊ ಅಂಥವ್ರು ನೀವು ಇಲ್ಲಿ 3 ಲೇಯರ್ಸ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಕೇವಲ 1 ಲೇಯರಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ಇನ್ನೂ ಕೂಡ ಕಮ್ಮಿ ಗ್ರಾಮಲ್ಲಿ ಆಗೋಗುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಲಾಂಗ್ ಹಾರ. ಇದರ ವೆಯ್ಟ್ ನೋಡಿ ಕೇವಲ 18 ಗ್ರಾಮ್ 500 ಮಿಲಿಯಲ್ಲಿ ಆಗಿರುವಂಥದ್ದು. ಸೇಮ್ ನಾನು ಆವಾಗ ಪರ್ಲ್ ತೋರಿಸಿದ್ನಲ್ಲ, ಸೊ ಅದೇ ಥರ ಇದು ಪೆಂಡೆಂಟ್ ಪೋರ್ಷನಲ್ಲಿ ಗೋಲ್ಡ್ ಇದೆ. ಹಾಗೆ ಆ ಕಡೆ ಈ ಕಡೆ ದೊಡ್ಡದಾಗಿ ಚಿನ್ನದ ಡಿಸೈನನ್ನು ಕೊಟ್ಟಿದ್ದಾರೆ. 4 ಲೇಯರಲ್ಲಿ ಬಂದಿರುವಂಥ ಒಂದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಹಾರ. ಇವಾಗ ಇದೇ ಥರ ಎಲ್ಲ ಟ್ರೆಂಡಿಂಗಲ್ಲಿ ಇರುವಂಥ ಗೋಲ್ಡ್ಗಳು. ಸೊ ನೀವು ಇಷ್ಟ ಇದ್ದವರು ಸ್ಕ್ರೀನ್ಶಾಟನ್ನು ತೆಗೆದು ಮಾಡಿಸ್ಲಿಕ್ಕೆ ಹಾಕ್ಬೋದು. ಹಾಗೆ ನಾನಿವತ್ತು ತೋರಿಸುವಂಥ ಎಲ್ಲ ಗೋಲ್ಡ್ಗಳು ಕೂಡ 916 ಹಾಲ್ಮಾರ್ಕ್ ಸರ್ಟಿಫೈಡ್ ಗೋಲ್ಡ್ ಆಗಿರೋದ್ರಿಂದ ನೀವು ಪರ್ಚೇಸ್ ಮಾಡೋಕ್ಕೆ ಅದೇ ಥರ ಭಯ ಪಡೋದು ಬೇಡ. ಹಾಗೆ ನಾನು ತೋರಿಸುವಂಥ ಎಲ್ಲ ಗೋಲ್ಡ್ಗಳು ಕನಕ್ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂಥ ಡಿಸೈನ್ಸ್ಗಳು. ಸೊ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಮಾಡಿಸ್ಕೊಬೋದು. ಅಥವಾ ಮೈಸೂರು ಆಸ್ಪಾಸ್ನಲ್ಲಿರೋರು ನೀವು ಡೈರೆಕ್ಟಾಗಿ ಗೋಲ್ಡ್ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ವೆರೈಟೀಸ್ ನಿಮಗಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಒಂದು ಎಮ್ರಾಲ್ಡ್ ನೆಕ್ ಸೆಟ್ಟು. ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. 4 ಲೇಯರಲ್ಲಿ ಬಂದಿರುವಂಥದ್ದು. ಇದರಲ್ಲಿ ಚಿನ್ನ ಇರುವಂಥದ್ದು ಕೇವಲ ಪೆಂಡೆಂಟ್ ಪೋರ್ಷನ್ ಅಷ್ಟೇ. ಇದರಲ್ಲಿ ಮ್ಯಾಚಿಂಗಲ್ಲಿ ಇಯರಿಂಗನ್ನು ಕೊಟ್ಟಿದ್ದಾರೆ. ಇಯರಿಂಗ್ ಹಾಗೆ ನೆಕ್ ಸೆಟ್ಟಿನ ವೆಯ್ಟ್ ಬಂದು 28 ಗ್ರಾಮ್. ಸೊ ನೀವು ಇಯರಿಂಗ್ ಬೇಡ ಅಂತ ಸ್ಕಿಪ್ ಮಾಡಿದರೆ ಇನ್ನೂ ಕಮ್ಮಿ ಗ್ರಾಮಲ್ಲಿ ಆಗೋಗುತ್ತೆ ನೆಕ್ ಸೆಟ್ಟು. ಇದು ಕೂಡ 4 ಲೇಯರಲ್ಲಿ ಬಂದಿದೆ. ತುಂಬಾ ಕ್ಯೂಟ್ ಆಗಿದೆ. ನಿಮಗೆ ಲಾಂಗ್ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಶಾರ್ಟಾಗಿ ಮಾಡಿಸ್ಕೊಬೋದು. ಅಥವಾ ನಿಮಗೆ ಉದ್ದ ಬೇಕು ಅನ್ನೋರು ಲಾಂಗ್ ಆಗಿ ಇಟ್ಕೊಂಡು ಕೂಡ ಈ ಥರ ನೆಕ್ ಸೆಟ್ಗಳನ್ನೆಲ್ಲ ನೀವು ಮಾಡಿಸ್ಕೊಬೋದು. ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಎಮರಾಲ್ಡ್ ಆ್ಯಂಡ್ ಪರ್ಲ್ ಜೊತೆಗೆ ಸ್ಟೋನ್ ಮಿಕ್ಸ್ ಆಗಿ ಇರುವಂಥ ಒಂದು ನೆಕ್ ಸೆಟ್. ಇದು ಮೀಡಿಯಮ್ ಲೆಂತಲ್ಲಿ ಬಂದಿರುವಂಥದ್ದು. ಇದರ ವೆಯ್ಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾನೆ ಇದ್ದೀರಾ. ಕೇವಲ 16 ಗ್ರಾಮ್ 540 ಮಿಲಿಯಲ್ಲಿ ಆಗಿರುವಂಥ ಒಂದು ನೆಕ್ ಸೆಟ್ಟು. ಪೆಂಡೆಂಟ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಸುತ್ತಲೂ ಕೂಡ ಪರ್ಲಿನ ಒಂದು ಬಂಚನ್ನು ಕೂಡ ಕೊಟ್ಟಿದ್ದಾರೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ನಿಮಗೆ ಈ ಥರ ದೊಡ್ಡ ದೊಡ್ಡ ನೆಕ್ ಸೆಟ್ಗಳು ಬೇಕನ್ನೋರು ನೀವು ಅಂದರೆ ಬ್ರಾಡಾಗಿ ಬೇಕಂತ ಹೇಳೋರು ನೀವು ಈ ಥರ ನೆಕ್ ಸೆಟ್ಗಳನ್ನು ಮಾಡಿಸ್ಕೊಬೋದು. ಇನ್ನು ಕೆಲವರಿಗೆ ಇಷ್ಟೊಂದು ಬ್ರಾಡ್ ನೆಕ್ ಸೆಟ್ಗಳು ಬೀಡ್ಸ್ಗಳಲ್ಲಿ ಇಷ್ಟ ಆಗಲ್ಲ. ಸೊ ಅಂಥವರು ನೀವು ಔಟರ್ ಲೇಯರನ್ನು ಸ್ಕಿಪ್ ಮಾಡ್ಬೋದು. ಅಥವಾ ಒಳಗಡೆ ಇರುವಂಥ ಪರ್ಲನ್ನು ಕೂಡ ನೀವು ಸ್ಕಿಪ್ ಮಾಡಿ ತೆಳ್ಳಗಾಗಿ ಬರೀ ಎಮ್ರಾಲ್ಡನ್ನು ಇಟ್ಬಿಟ್ಟು ನೀವು ಈ ಥರ ನೆಕ್ ಸೆಟ್ಗಳನ್ನು ಮಾಡಿಸ್ಕೊಬೋದು. ಹಾಗೆ ನಾನು ತೋರಿಸಿರುವಂಥ ಎಲ್ಲ ನೆಕ್ ಸೆಟ್ಗಳಿಗೂ ಕೂಡ ಅವರು ಹಿಂದ್ಗಡೆಯಿಂದ ಥ್ರೆಡ್ಡನ್ನು ಕೊಟ್ಟಿರ್ತಾರೆ. ಸೊ ಥ್ರೆಡ್ ಇಷ್ಟ ಆದರೆ ನೀವು ಥ್ರೆಡ್ಡನ್ನು ಯೂಸ್ ಮಾಡ್ಕೊಳ್ಳಿ. ಅಥವಾ ಇಷ್ಟ ಆಗದಿದ್ದವರು ಎಕ್ಸ್ಟ್ರಾ ಗೋಲ್ಡ್ ಹಾಕಿಸ್ಬಿಟ್ಟು ನೀವು ಚೈನನ್ನು ಮಾಡಿಸ್ಕೊಬೋದು. ನಾನು ಲೈಟ್ ವೆಯ್ಟ್ ಕಾನ್ಸೆಪ್ಟಲ್ಲಿ ಹೇಳೋದ್ರಿಂದ ಎಲ್ಲ ನೆಕ್ ಸೆಟ್ಗಳಿಗೂ ಕೂಡ ಥ್ರೆಡ್ ಇರುವ ನೆಕ್ ಸೆಟ್ಗಳನ್ನೇ ತೋರಿಸ್ತೀನಿ. ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಶಾರ್ಟ್ ನೆಕ್ ಸೆಟ್ಟು. ತುಂಬ ಕ್ಯೂಟಾಗಿದೆ. ನಾನು ಆಲ್ರೆಡಿ ಹೇಳಿರುವ ಹಾಗೆ ಯಾರಿಗೆ ದೊಡ್ಡ ದೊಡ್ಡ ಬೀಡ್ಸಿಂದ ಮಾಡಿರುವಂಥ ನೆಕ್ ಸೆಟ್ಗಳು ಇಷ್ಟ ಆಗುತ್ತೆ ಅಂಥವರು ಈ ನೆಕ್ ಸೆಟ್ಗಳನ್ನು ಮಾಡಿಸ್ಕೊಬೋದು. ಇದರಲ್ಲೂ ಅಷ್ಟೇ ಪೆಂಡೆಂಟ್ ಪೋರ್ಷನಲ್ಲಿ ದೊಡ್ಡದಾಗಿರುವಂಥ ಲಕ್ಷ್ಮಿಯ ಒಂದು ಪೆಂಡೆಂಟ್ ಶೇಪನ್ನು ಕೊಟ್ಟಿದ್ದಾರೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ನಿಮಗೆ ಆ ಲಕ್ಷ್ಮಿ ಪೆಂಡೆಂಟ್ ಇಷ್ಟ ಇಲ್ಲ ಅಂದರೆ ನೀವು ನಿಮ್ಮ ಇಷ್ಟದ ಯಾವುದಾದ್ರೂ ಪೆಂಡೆಂಟ್ ಡಿಸೈನನ್ನು ಹೇಳಿ ಕೂಡ ಕಸ್ಟಮೈಸನ್ನು ಮಾಡಿಸ್ಕೊಬೋದು. ಇದರಲ್ಲಿ ಪರ್ಲ್ ಎಮರಾಲ್ಡ್ ಆ್ಯಂಡ್ ರೆಡ್ ಕಲರ್ ಚಿಕ್ಕ ಚಿಕ್ಕ ಹವಳಗಳನ್ನು ಕೊಟ್ಟಿದ್ದಾರೆ. ಸೊ ನಿಮಗೊಂದು ವೇಳೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಇಲ್ಲ ಅಂದರೆ ನಿಮ್ಮಿಷ್ಟದ ಕಾಂಬಿನೇಷನ್ಸಲ್ಲಿ ನೀವು ಕಸ್ಟಮೈಸನ್ನು ಮಾಡಿಸ್ಕೊಬೋದು. ಇದರ ವೆಯ್ಟ್ ಕೇವಲ 17 ಗ್ರಾಮ್ ಇರುವಂಥದ್ದು.
ಹಾಗೆ ಇವತ್ತಿನ ಗೋಲ್ಡ್ ರೇಟ್ ಬಂದು 8,290 ಇದೆ. ನಾನು ಹೇಳುವಂಥದ್ದು 22 ಕ್ಯಾರೆಟ್ ಅಂದರೆ 916 ಹಾಲ್ಮಾರ್ಕ್ ಸರ್ಟಿಫೈಡ್ ಗೋಲ್ಡ್ ರೇಟು 8,290 ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಬೀಡ್ಸ್ ಹಾಗೆ ಸ್ಟೋನ್ ನೆಕ್ ಸೆಟ್ಗಳ ಒಂದು ಕಲೆಕ್ಷನ್ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ನೆಕ್ಸ್ಟ್ ಯಾವ ಥರ ಡಿಸೈನ್ಸ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಅದೇ ಥರ ಡಿಸೈನ್ಸ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಕಲೆಕ್ಷನ್ಸ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್.